ಲೋಕ ಕಲ್ಯಾಣದ ಹಿತಚಿಂತಕರು, ಕನ್ನಡದ ನಾಡ ಋಷಿ ಎನಿಸಿಕೊಂಡಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನ ಆಡುತ್ತಾರೆ. ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ, ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ. ಮನುಷ್ಯ ಪ್ರಪಂಚದೊಳಗಿದ್ದು ಭಗವಂತನನ್ನ ಕಾಣಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಅದ. ಮಾನವ ಮಹಾದೇವನಾಗಬೇಕು. ಅದಕ್ಕೆ ಒಂದೆಷ್ಟು ತಪಸ್ಸನ್ನ ಮಾಡಬೇಕಲ್ಲ. ತಪ ಎಂದರೆ ಏನು? ತಪತಿ ಇತಿ ತಪಃ. ತಾಪದಿಂದ ಬಿಡುಗಡೆಯಾಗುವುದೇ ತಪ. ತಾಪ ಅಂದರೆ ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪವೆಂಬವು ಮನುಷ್ಯನನ್ನು ಮೂರು ಸುಡುತ್ತಾ ಇವೆ. ಆ ತಾಪಗಳನ್ನು ಬಿಡುಗಡೆ ಮಾಡಿಕೊಳ್ಳುವಂತಹ ಸಾಧನಕ್ಕೆ ತಪಸ್ಸು ಅಂತ ಕರೀತಾರೆ. ಶರೀರದಿಂದ ಮಾಡಿದ ಪಾಪ ಕಳ್ಕೋಬೇಕಾದ್ರೆ ಶರೀರದಿಂದ ತಪಸ್ಸು ಮಾಡಬೇಕು. ಮನಸ್ಸಿನಿಂದ ಮಾಡಿರುವ ಪಾಪ ಕಳ್ಕೋಬೇಕಾದ್ರೆ ಮನಸ್ಸಿನಿಂದ ತಪಸ್ಸನ್ನ ಮಾಡಬೇಕು. ಈ ನಾಲಿಗೆಯಿಂದ ಪಾಪವನ್ನ ಮಾಡ್ತಾನೆ ಮನುಷ್ಯ. ಕಾಯ, ವಾಚ, ಮನಸ್ಸು, ಈ ಮೂರರಿಂದನೂ ಪಾಪವನ್ನ ಮಾಡ್ತೇವೆ. ಅದಕ್ಕೆ ಈ ಮೂರು ದೋಷಗಳು ನಿವೃತ್ತಿಯಾಗಬೇಕಾದ್ರೆ ಈ ದೋಷಗಳನ್ನು ನೀನಾ ನಿವಾರಣೆ ಮಾಡ್ಕೋಬೇಕು. ನಿಮ್ಮ ಮನೆಗೆ ಬೆಂಕಿ ಹತ್ತದಂದ್ರೆ ನೀವ ನೀರು ತರಬೇಕು, ನೀವ ಆರಿಸ್ಕೋಬೇಕು. ಆ ಮನೆಯಾಗಿರೋರು ನೀವ. ಇದನ್ನೇ ಬಸವಣ್ಣ ಬಹಳ ಚಂದ ಹೇಳ್ಕೊಂಡು ಬರ್ತಾನೆ. ಅಪ್ಪ ಬಸವಣ್ಣ ಬಹಳ ಚಂದ ಹೇಳ್ತಾನೆ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ. ನೆರೆಮನೆಯವರ ಮೆಚ್ಚ, ನೆರೆಮನೆಯವರನ್ನ ನೋಡಿ ನೀನು ಅಳುತ್ತಿದ್ದಿ ಅಂದ್ರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಉದ್ಧಾರೇನಾತ್ಮನಾತ್ಮನಂ ಗೀತೆ ಹೇಳ್ತದೆ, ಉಪನಿಷತ್ ಹೇಳ್ತದೆ. ನಿನ್ನ ಉದ್ಧಾರಕ್ಕೆ ಮತ್ತೊಬ್ಬರನ್ನ ಬಯಸಬೇಡ, ನಿನ್ನ ಉದ್ಧಾರವನ್ನು ನೀನೇ ಮಾಡ್ಕೋಬೇಕು. ನಮ್ಮ ಕಲ್ಯಾಣವನ್ನು ನಾವೇ ಮಾಡ್ಕೋಬೇಕಾಗಿದೆ. ನಮ್ಮ ಪಾಪವನ್ನು ನಾವ ಕಳ್ಕೋಬೇಕು. ಮತ್ತೊಬ್ಬರು ಕಳಿಲಿಕ್ಕೆ ಬರೋದಿಲ್ಲ. ಹೆಂಗ್ರಿ ಪಾಪ ಮಾಡೋದು? ಈ ಶರೀರದಿಂದ ಪ್ರತಿನಿತ್ಯ ಪಾಪಗಳು ನಡೀತಾ ಇವೆ. ಮಾಡಬಾರದನ್ನ ಈ ಕೈ ಪಾಪ ಮಾಡ್ತದೆ, ಮುಟ್ಟಬಾರದನ್ನ ಮುಟ್ಟುತ್ತದೆ, ನೋಡಬಾರದನ್ನ ಕಣ್ಣು ನೋಡುತ್ತದೆ. ಈ ಶರೀರದಿಂದ ಪಾಪ ನಡೀತಾವೆ. ಈ ಪಾಪಗಳನ್ನು ನಿವಾರಣೆ ನೀನ್ ಮಾಡ್ಕೋಬೇಕು. ಅದು ನಿನ್ನ ಕೈಯೊಳಗದ. ಏನ್ ಮಾಡ್ಬೇಕ್ರಿ? ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು. ಕೆಟ್ಟ ಕರ್ಮವನ್ನ ಮಾಡಬೇಡ. ನಾವು ಮಾಡಬೇಕ್ರಿ, ನಮ್ಮ ಕೈ ಸುಮ್ ಕುಂದ್ರದಲ್ಲ. ಬಾರಿಕಲ ಮಾಡ್ಕೊಂತ ಬಂದವ್ರಿ. ಮತ್ತೊಬ್ಬರು ಮನಿ ತುಡುಗು ಮಾಡಿದ್ರೆ ಚಲೋ ರೀ ನಮ್ಮ ಕೈಯ, ಮತ್ತೊಬ್ಬರಿಗೆ ವಾದ್ರನೇ ನಮ್ಮ ಕಾಲು ಚಲೋ ಇರ್ತಾವ್ರಿ. ಇರ್ಲಿಕ್ಕಂದ್ರೆ ಹೇಳ್ಕೊಂಡು ಬರ್ತಾರೆ, ದುರಿತ ಕರ್ಮವನ್ನೊಲ್ಲದಿರು. ಮತ್ತೆ ಏನಾರ ಮಾಡ್ಬೇಕ್ರಿ? ಪುಣ್ಯ ಮಾಡು. ಒಬ್ಬಂದ ಪುಣ್ಯ ಅಂದ್ರೆ ಏನು ಅಂದ. ಪುಣ್ಯ ಅಂದ್ರೆ ಏನು?
ಪುಣ್ಯ ಅಂದ್ರೆ ಗೊತ್ತಿಲ್ಲ, ಪಾಪ ಅಂದ್ರೆ ಗೊತ್ತಿಲ್ಲ. ಇವೆರಡು ಶರೀರದಿಂದ ನಡೀತಾವೆ. ಅವ್ರು ಹೇಳಿದರು ಪುಣ್ಯ ಅಂದ್ರೆ ಏನು, ಈ ಶರೀರಕ್ಕೆ ಬಂದಂಥ ಪಾಪ ಹೋಗ್ಬೇಕಾಗಿತ್ತಂದ್ರ ಈ ಶರೀರದಿಂದ ನೀನು ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು. ಉಪಕಾರ ಮಾಡೋದು ಹೆಂಗ ಮಾಡೋದ್ರಿ? ಈಗ ಸೋಂಪುರ ಗ್ರಾಮದ ದೈದವರೆಲ್ಲರೂ ಕುಡ್ಕೊಂಡು ಸುಮಾರು 20 ದಿನ ಶರಣರ ಪುರಾಣ ನಡೆದದ. ಹೇಯ್ ಹೇಳ್ಕೊಂಡ್ರೆ ಬರ್ರಿ ಅವು ಶರಣರ ಪುರಾಣ ನಡೆದದ. ಒಂದು 10 ಮಂದಿ ಭಜನಾದವರು, 10 ಮಂದಿ 15 ಮಂದಿ ಭಜನಾದವರು ಇದ್ದೀರಿ. ಒಬ್ಬರು ಫೋಟೋ ಹೊತ್ಕೊಂತೀರಿ, ಪೇಟಿ ಹಿಡ್ಕೊಂತೀರಿ, ಶರಣರ ನಾಮಸ್ಮರಣೆ ಮಾಡ್ಕೊಂತ ಹೋಗ್ತೀರಿ. ಉಳಿದ ಜನ ಏನು ಮಾಡ್ತ ನಾನು ನೋಡಿದ್ದಿಲ್ಲ, ಇವತ್ತು ನೋಡಿದೆ ಶರಣರು ಹೆಂಗೆ ಕರ್ಕೊಂಡು ಹೋಗೋದು, ಹೆಂಗೆ ಕಳಿಸೋದು. ಎಲ್ಲ ತಾಯಂದಿರು ತಮ್ಮ ಮನೆ ಬಳಗ ಮಗ್ಗಲ ಮನೆಯವರು ಕರ್ಕೊಂಡು ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಅನ್ಕೋತ ಹೋಗ್ತಿರ್ತಾರಲ್ಲ. ನೀ ಬರೇ ಈ ಶರೀರದಿಂದ ಪಾಪ ಮಾಡಿರ್ತಿಲ್ಲ. ಆ ಶರಣರ ಫೋಟೋ ಭಜನಾ ಹೋಗುವಾಗ ಮುಂದೆ ಕಲ್ಲ ಬಿದ್ದಿದ್ದು ಅಂದ್ರೆ, ಮುಳ್ಳು ಬಿದ್ದಿದ್ದು ಅಂದ್ರೆ, ನಿನ್ನ ಶರೀರಕ್ಕೆ ಅಲ್ಲಿ ಒಳ್ಳೆಯ ಕೆಲಸ ಮಾಡಿದಿ ಅಂದ್ರೆ ಈ ಶರೀರದಿಂದ ಮಾಡುವಂಥ ಪಾಪ ಹೋಗ್ತದೆ, ಅದು ಪರಿವರ್ತನೀಯ ಆಗ್ತದೆ. ಇಲ್ಲಿ ಅಂಗಳದೊಳಗೆ ಕಸ ಬಿದ್ದದ, ಶರಣಮುತ್ಯನ ಮಠದ ಮುಂದೆ ಅಂಗಳದ ಕಸ ಬಿದ್ದದ, ಕಸಬರಿಗೆ ತಗೋ ಹುಡುಗ ಕಸ, ಈ ಶರೀರದಿಂದ ಪಾಪ ಹೋಗ್ತದೆ. ಇನ್ನ ಮನಸ್ಸಿನಿಂದ ಪಾಪ, ಬಹಳ ಪಾಪ ಮಾಡ್ತೇವೆ. 4 ಅದಾವ. 4 ಅನಿಷ್ಟ ಚಿಂತನೆ, ಅನ್ಯ ಧನ, ಸತಿಯರ ಆಕಾಂಕ್ಷೆ. ನೋಡ್ರಿ, ಜನರೊಲಿಯದ ಕಾರ್ಯದರಕ, ಇವು 4 ಒಳಗರೆವ, ಯಾರ ಕಣ್ಣಿಗೂ ಕಾಣೋದಿಲ್ಲ. ಇದು ಮನಸ್ಸಿನಾಗ ಯಾವುದನ್ನ ವೇದ ಶಾಸ್ತ್ರ ಪುರಾಣ ಇತಿಹಾಸಗಳು ಬೇಡ 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 ಎಂದು ಸಾರಿ ಹೇಳುತ್ತಿವೆಯೋ ಅದನ್ನೇ ಮನವೆಂಬ ಮರ್ಕಟ ಮಂಗ್ಯ, ಅದನ್ನೇ ಬಯಸೋದು ಮನಸ್ಸಿನೊಳಗೆ. ಅದನ್ನ ಮನಸ್ಸಿನೊಳಗಿನ ಮಾತು ಹೊರಗೆ ಹೇಳಿದ್ರೆ ಉಳಿಸ್ಯಾಡಿ ಕಾಲ ಮರಲೆ ಹೊಡಿತಾರ ಅನ್ನೋದು ಇವನಿಗೆ ಗೊತ್ತಿದ್ರು ಕೂಡ ಅದನ್ನೇ ಬಯಸೋದು. ಅದಕ್ಕೆ ಅವ್ರು ಹೇಳ್ಕೊಂಬಂದ್ರು, ಜನರೊಲಿಯದ ಕಾರ್ಯದರಕ. ಜನರೊಲಿಯದು ಅಂದ್ರೆ ಮತ್ತೊಬ್ಬರು ಮನಸ್ಸಿನೊಳಗಿನ ಮಾತು ಕೇಳಿದ್ರೆ ಸ್ನೇಹಿತರು ನಂಬೋದಿಲ್ಲ, ಅಣ್ಣತಮ್ಮರು ನಂಬೋದಿಲ್ಲ, ಓಣ್ಯನ ಮನೆ ಮಕ್ಕಳವ್ರು ನಂಬೋದಿಲ್ಲ. ಅಷ್ಟು ಬ್ಯಾಡಾಗಿರ್ತಕ್ಕಂಥ ವಿಚಾರಗಳು ಮನಸ್ಸಿನೊಳಗೆ ಓಡ್ತಿರ್ತಾವಲ್ಲ, ಅದಕ್ಕೆ ಜನರೊಲಿಯದ ಕಾರ್ಯದರಕ. ಇನ್ನು ಅನಿಷ್ಟ ಚಿಂತನೆ, ಯಾವಾಗಲೂ ಅನಿಷ್ಟವಾಗಿರ್ತಕ್ಕಂಥದ್ದನ್ನೇ ವಿಚಾರ ಮಾಡ್ತೇವೆ. ಅನ್ಯ ಧನ, ಸತಿಯರ ಆಕಾಂಕ್ಷೆ. ಮನಸ್ಸಿನೊಳಗೆ ಮಗ್ಗಲ್ನವರು 170 ಚೀಲ ಜೋಳ ಅದು, ನಿನ್ನ 20 ಅದು. ಅವ್ರು ಚಲೋ ಮಾಡ್ಯಾರ, ದುಡ್ದಾರ, ಅವ್ರಿಗೆ 170 ಚೀಲ ಆಗ್ಯಾವ. ನಾವು ದುಡ್ದಿಲ್ಲ, ನಮ್ಮ ಟೈಮ್ ಸುಮಾರದ, ಹಿಂಗೆ ಅನ್ನೋದಿಲ್ಲ. ಹಿಂಗಂದ್ರೆ ಅಂದ್ರೆ ಮನಸ್ಸರು ಚಂದ ಇರ್ತದೆ. ಅಯ್ಯ, ಆ ರಾಶಿ ಹೆಂಗಾರ ಮಾಡಿ ನಾವು ತಿರ್ಕೋಬೇಕು. ಅದನ್ನ ಹೆಂಗಾರ ಮಾಡಿ ಬೆಳಿಲಾರ್ದಂಗೆ ಮುಂದಿನ ಸಲ ಅವನ ಹೊಲ ಬೆಳಿಲಾರ್ದಂಗೆ ಮಾಡೋದು. ಅವನು ಹೊಲ್ದಾಗ ಹೋಗಿ ಒಂದು ನಿಂಬಿಕಾಯಿ ಒಗಿದು, ಒಂದು ಕ್ಯಾರ ಒಗಿದು. ಇಲ್ಲಂದ್ರೆ ನೀವು ಈ ಪುರಾಣ ಹೇಳೋರ್ಕಿನ ಅದನ್ನ ಮಾಡೋರಿಗೆ ಭಾಳ ಡಿಮಾಂಡ್ ಅದ. ಇವೆಲ್ಲ ಏನದಾವಲ್ಲ ಅನಿಷ್ಟ ಚಿಂತನೆ. ಇನ್ನ ಅನ್ಯ ಸತಿಯರ ಆಕಾಂಕ್ಷೆ. ಮನಸ್ಸಿನೊಳಗ ಕಣ್ಣಿಗೆ ಚಂದ ಕಂಡಂತ ಸ್ತ್ರೀಯರು ಬಂದರು ಅಂದ್ರೆ ಮನಸ್ಸು ಜೊಲ್ಲು ಸೋರಿಸ್ತಿತ್ತು ಅಂದ್ರೆ ಇದು ಕೂಡ ಮನಸ್ಸಿನೊಳಗೆ ಮಾಡುವಂತ ಪಾಪ. ಪಾಪದ ಫಲವೇ
ದುಃಖ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಹುಳುವಾಗಿ ಹುಟ್ಟಿ ಪಾಪವ ಮಾಡಿ ಹುಳುವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪುಣ್ಯ ಮಾಡುವುದಕ್ಕಾಗಿ ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಪಂಚಾಕ್ಷರೇಶ್ವರನ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ ಹೀನ ಮಾನವ ಹೀನ ಮಾನವ ಹೀನ ಮಾನವ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪುಣ್ಯದ ಫಲವೇ ಸುಖ ಪುಣ್ಯದ ಫಲವೇ ಸುಖ ಪಾಪ ಕಾ ಬಾಪ್ ಕೌನ್ ಹೈ ಪಾಪದ ತಂದೆ ಯಾರು ಒಂದ್ಸಾರಿ ಒಬ್ಬರು ಗುರುಗಳು ಈಗ ಹೆಂಗ ನೀವು ಈ ಸೋಂಪೂರೊಳಗೆ ಒಂದು ಭಕ್ತಿಯ ವಾತಾವರಣ ಶರಣಪ್ಪನವ್ರನ್ನ ಕರ್ಕೊಂಬರೋದು ರಾತ್ರಿ ಕಳಿಸೋದು ಮತ್ತೊಬ್ಬರು ಮನೆ ಕರ್ಕೊಂಡು ಹೋಗೋದು ಅವರೆಲ್ಲರೂ 4 ಜನರಿಗೆ ಮನೆ ಸಾರಿಸಿ ಪಂಚ ಪಕ್ವಾನ್ ಮಾಡಿ ಮಗ್ಗಲ ಮನೆಯವ್ರನ್ನ ಎಲ್ಲರನ್ನ ಕರೆದು ಶರಣರ ಮನೆಯೊಳಗೆ ದಾಸೋಗ ನಡೆದದ ಈಗ ಹಿಂಗ ನಡೆದಿತ್ತು. ಒಬ್ರು ಜಂಗಮರ ಮನೆಗೆ ಬರ್ತಾರೆ. ಬಂದು ಮನೆ ಮುಂದೆ ನಿಂತರು. ಹಸಿದು ಬಂದಂತ ವ್ಯಕ್ತಿ ಆ ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದೇಹಿ, ಅಮ್ಮ ಯಾರಿದ್ದೀರಾ ಮನೆಯಲ್ಲಿ? 3 ದಿನ ಆಗಿದೆ, ಹಸಿವಾಗಿದೆ ತಾಯಿ. ಹಸಿದ ಒಡಲಿಗೆ ಒಂದು ತುತ್ತು ಅನ್ನವನ್ನಿಕ್ಕು ತಾಯಿ. ಭವತಿ ಭಿಕ್ಷಾ ಅಂದೇಹಿ ಬೇಡ್ಕೊತಾ ಇದ್ದಾರೆ. ಆ ಸಂದರ್ಭದೊಳಗೆ ಆ ತಾಯಿ ಹೊರಗೆ ಬರ್ತಾಳೆ. ಬಂದು ನಮಸ್ಕಾರ ಮಾಡಿಲ್ಲ.
ಸುಮಾರು 22 ವರ್ಷದ ಒಬ್ಬ ತರುಣಿ ಹೊರಗೆ ಬಂದು ಹೇಳ್ತಾಳೆ, ಪೂಜ್ಯರೇ ನೀವು ಒಳಗೆ ಬರಬೇಕು. ಅಮ್ಮ, ಸ್ತ್ರೀಯರಿಲ್ಲದ ಪುರುಷರಿಲ್ಲದ ಮನೆಯಲ್ಲಿ, ಏಕಾಂತವಾಗಿ ಸ್ತ್ರೀಯರುವರ ಮನೆಯಲ್ಲಿ ನಾವು ಪಾದವನ್ನು ಇಡಬಾರದಮ್ಮ. ನಾವು ಬರಬಾರದು. ನೀವೊಬ್ಬರೇ ಇದ್ದೀರಾ ಮನೆಯೊಳಗೆ. ಒಬ್ಬರೇ ಇರುವಂಥ ಹೆಣ್ಣು ಮಕ್ಕಳಿರುವಾಗ ನಾವು ಅಪರಿಚಿತವಾದಂಥ ವ್ಯಕ್ತಿಗಳು ನಿಮ್ಮ ಮನೆಯೊಳಗೆ ಬರಬಾರದು ತಾಯಿ. ಹಂಗಾದ್ರೆ ಪ್ರಸಾದ ಇಲ್ಲ ನನ್ನ ಮನೆಯಾಗ ಅಂದ್ಲು. ಅಪ್ಪ, ನನ್ನೊಂದು ನೇಮದ, ನನ್ನ ನೇಮಕ್ಕೆ ನೀನು ನಡೀತೀನಿ ಅಂದ್ರೆ ನೀನು ಬೇಡಿದ್ದು ಕೊಡ್ತೀನಿ, ಬೇಕಾದ್ದು ಬೇಡು, ಧನ ಬೇಡು, ಹೊನ್ನ ಬೇಡು, ಇಲ್ಲ ಇಲ್ಲೇ ಒಂದು ಮಠ ಕಟ್ಕೋತೀನಿ ಅಂತ ತಿಳ್ಕೊಂಡು 1-2 ಕುರಿಗೆ ಜಮೀನು ಬೇಡಿದ್ರು ನಾ ಕೊಡ್ತೀನಿ, ನಾ ಹೇಳ್ದಂಗೆ ಕೇಳಬೇಕು ಅಂತ ಆ ತಾಯಿ ಕೈ ಮುಗಿದು ಕೇಳಿಕೊಂಡು. ಅವಾಗ ಸಾಧು ಸ್ವಲ್ಪ ಕಿವಿ ಜೋತು ಬಿಟ್ಟ. ಅಮ್ಮ ಏನು ಇಲ್ಲ, ನೀನು ಒಳಗೆ ಬರಬೇಕು. ಒಳಗೆ ಹೋದ್ರು, ಮಣಿ ಮೇಲೆ ಕುಂದರಿಸಿಲ್ಲ. ಅಪ್ಪ, ನೀರು ಕಾಸಿನಿ, ಸ್ನಾನ ಮಾಡಬೇಕು. ಆಯ್ತು, ಸ್ನಾನಕ್ಕೆ ಹೋದ. ಬಿಸಿ ನೀರಿದ್ದು, ಒಂದು ಕಡೆ ತಣ್ಣೀರಿದ್ದು, ಮೈಗೆ ಕುತ್ನಿ ಬಟ್ಟೆಗಳು ಎಲ್ಲ ಹೊಸ ಬಟ್ಟೆಗಳನ್ನು ಆ ಮನೆಯೊಳಗಿದ್ದು ಎಲ್ಲ ಬಟ್ಟೆಗಳನ್ನು ಕೊಟ್ಲು. ಇಟ್ಟ ಮೇಲೆ ನೀರು ಹಾಕೊಂಡು ಸನ್ಯಾಸಿ ಹಿಂಗೆ ಸ್ನಾನವನ್ನು ಮಾಡಬೇಕು ಅಂತ ನೀರು ಹಾಕೊಂತಿದ್ದ. ಸಾಬೂನು ತಗೊಂಡು 18 ವರ್ಷದ ತರುಣಿ ಅವನು ಬೆನ್ನು ಉಜ್ಜಲಿಕ್ಕೆ ಬಂದ್ಲು. ಅಮ್ಮ, ಏನು ಮಾಡ್ತಾ ಇದ್ದೀಯ ನೀನು? ನೀನು ನನಗೆ ಅತಿಥಿ ದೇವೋಭವ. ನೀನು ಇವತ್ತು ಅತಿಥಿ ಅಂದ್ರೆ ಯಾರು? ನೀನು ಶಿವನ ಸ್ವರೂಪಿ. ನನ್ನ ಮನೆಯೊಳಗೆ ಬಂದಿದ್ದೀಯ. ಸಾಬೂನು ಹಚ್ಚಿ ಮೈ ತಿಕ್ಕಾಗ ಸುಮ್ಮಾದ. ಮುಂದೆ ಪೂಜೆ ಮುಗಿಸಿದ್ರು. ಪ್ರಸಾದ ಮುಂದಿಟ್ಲು. ಸಾಷ್ಟಾಂಗ ಹಾಕ್ತಾರೆ. ಶಿವಯೋಗಿನೋ ಮಂತ್ರ ಓದ್ದ. ಕೈ ಮುಗಿದಪ್ಪ ನೀನು ಪ್ರಸಾದ ತಗೋಬೇಕು ಅಂದಾಗ ಹಿಂಗೆ ತುತ್ತ ಹಿಂಗೆ ಒಯ್ತಿದ್ದ ಬಾಯಿಗೆ. ಅಪ್ಪ ನಿಂದ್ರು ಅಂದ್ಲು ಆ ತಾಯಿ. ಯಾಕೆ? ನಂದೊಂದು ಹರಿಕೆದ, ಆ ತುತ್ತ ನಾನಾ ನಿನಗೆ ಉಣಿಸ್ಬೇಕು ಅಂತ ವಿಚಾರ. ಆ ತಾಯಿ ಅನ್ನವನ್ನು ತಗೊಂಡ್ಲು. ಹಿಂಗೆ ತುತ್ತ ಇಡಬೇಕು ಅಂತ ಬಾಯಿಗೊಯ್ಲು ಮಾಡ್ದ. ತುತ್ತು ಹೊರಗೆ ತೆಗೆದು ಸಡಬ್ಬರಂಗೆ ಹೊಡಿತಾಳೆ ಆ ಸನ್ಯಾಸಿಯ ಮುಖಕ್ಕೆ. ಅಮ್ಮ, ಯಾಕೆ? ಪಾಪ ಕಾ ಬಾಪ್ ಕೌನ ಹೇ. ಪಾಪದ ತಂದೆ ಯಾವುದು ಅಂದ್ರೆ ಆಸೆ. ಸನ್ಯಾಸಿಗಳೇ, 3 ಬಿಟ್ಟು, ಹೊನ್ನು ಹೆಣ್ಣು ಮಣ್ಣು, ಈ 3 ಬಿಟ್ಟು ಸಮಾಜವೆಂದು ಸಮಾಜಕ್ಕೆ ತಮ್ಮ ಆತ್ಮವನ್ನು ಅರ್ಪಣೆ ಮಾಡಿರುವ ಗುರು ಹಾನಗಲ್ಲ ಕುಮಾರ ಶಿವಯೋಗಿಗಳು, ಹುಬ್ಬಳ್ಳಿಯ ಸಿದ್ಧಾರೂಢರು, ನವಲಗುಂದದ ನಾಗಲಿಂಗಜ್ಜ, ಅರಳಗುಂಡಗಿಯ ಶರಣಬಸವೇಶ್ವರರ ಚಾರಿತ್ರ್ಯವನ್ನು ನೀವು ಮೆಲುಕು ಹಾಕಿಲ್ಲವೇ ತಂದೆ? ಯಾಕೆ ಆಶೆ ಮಾಡಿದ್ರಿ? ಒಬ್ಬ ಪರಸ್ತ್ರೀ ಏಕಾಂತದೊಳಗಿರುವಾಗ ಹೆಜ್ಜೆಯನ್ನು ಅಡಿ ಇಡುವುದಿಲ್ಲ ಎಂದವರು, ಏನೂ ಅರಿಯದ ಒಬ್ಬ ಹೆಣ್ಣು ಮಗಳು ನಿನಗೆ ತುತ್ತು ಮಾಡಿ ತಿನ್ನಿಸುವಾಗ ಬಾಯಿ ತೆಗೆದೆಲ್ಲ. ಇದಕ್ಕಿಂತ ಮತ್ತೊಂದು ಪಾಪದ ತಂದೆ ಯಾವುದು ಇಲ್ಲಪ್ಪ. ನಿನಗೆ ಆಸೆ ಎಂಬ ಭೂತ ಬಡದದ. ಆಸೆಯೇ ದುಃಖಕ್ಕೆ ಮೂಲ. ನೀ ಏನು ಆಸೆ ಮಾಡಿದೆಯಲ್ಲ ಅದುವೇ ಪಾಪದ ತಂದೆ. ಇಷ್ಟೆಲ್ಲ ಕೆಲಸವನ್ನು ಮಾಡಿದಿ ಅಂತ ಹೇಳಿದಾಗ ಸನ್ಯಾಸಿಗೆ ತೊಡರಿರುವ ಮಾಯಾ ಮೋಹದ ಪರವೇ ಕಳಿಸ್ತು. ಅವಾಗಂದ, ಕಾಯದಿಂದ ವಾಚದಿಂದ ಮನಸ್ಸಿನಿಂದ ಮಾಡಿರುವ ಪಾಪ ತಾಯಿ ಇವತ್ತಿಗೆ ಕಳಿಸ್ತಾ ಇವೆ. ನಿನ್ನಿಂದ ನನಗೆ ಜ್ಞಾನೋದಯವಾಯಿತು ಅಂತ ಆ ತಾಯಿ ಅವನಿಗೆ ಗುರು ಆಗ್ತಾಳೆ. ಹೀಗೆ ಇಲ್ಲಿನೂ ಕೂಡ ಅರಳಗುಂಡಗಿಯ ಗ್ರಾಮದಲ್ಲಿ
ಶರಣ ಬಸವೇಶ್ವರರನ್ನ ಕುರಿತು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಷ್ಟಾವರಣಗಳನ್ನು ಗುರು ಹೇಳುವಾಗ ಅವುಗಳ ಬಗ್ಗೆ ಏಕಾಗ್ರತೆಯಾಗಿ ಕೇಳ್ತಾ ಇದ್ದ ಶರಣಬಸ. ಎಲ್ಲಿ ತಿಳಿಯೋದಿಲ್ಲ ಅಲ್ಲಿ ಎದ್ದು ನಿಂತು ಕೇಳುತ್ತಿದ್ದ, ಪ್ರಶ್ನೆಯನ್ನ ಮಾಡುತ್ತಿದ್ದ. ಇನ್ನೇ ದಿವಸ ನೀವೆಲ್ಲ ಕೇಳ್ಕೊಂಡು ಬಂದ್ರೆ ಯಾವುದಕ್ಕೆ ಜಂಗಮ ಅಂತ ಕರಿಬೇಕು? ನಾವೆಲ್ಲ ವಿಭೂತಿಯನ್ನು ಹಚ್ತೇವೆ. ಇದು ವಿಭೂತಿ ಎಲ್ಲಿಂದ ಬಂತು? ಈ ಜಗತ್ತು ಸೃಷ್ಟಿಯಾಗುವಂತಹ ಸಂದರ್ಭದೊಳಗೆ ಪರಮಾತ್ಮನಿಂದ ಪಂಚಮುಖಗಳು ಉದ್ಭವ ಆಗ್ತವೆ. ತತ್ಪುರುಷ, ಸದ್ಯೋಜಾತ, ವಾಮದೇವ, ಅಘೋರ, ಸದ್ಯೋಜಾತ ಅಂತ ಪರಮಾತ್ಮನ ಪಂಚಮುಖಗಳು. ಆ ಪರಮಾತ್ಮನ ಪಂಚಮುಖದಿಂದ ಪಂಚಕಲೆಗಳು ಹುಟ್ಟುತ್ತವೆ, ಪಂಚಮಹಾಭೂತಗಳು ಹುಟ್ಟುತ್ತವೆ. ಪೃಥ್ವಿ, ತೇಜವಾಯು, ಆಕಾಶ, ಭೂಮಿ, ನೆಲ, ಜಲ, ಗಾಳಿ, ಅಗ್ನಿ, ಇವೇನದಾಲೆವ ಪಂಚಮಹಾಭೂತಗಳು ಉತ್ಪತ್ತಿಯಾಗ್ತವೆ. ಅವುಗಳಿಂದ 5 ಗೋಗಳು ಹುಟ್ಟುತ್ತವೆ. ಅದರಿಂದ ನಿರ್ಮಾಣವಾಗಿರುವಂಥ ಭಸ್ಮ, ಆ ಆಕಳ ಗೋಮಾತೆಯ ಸೆಗಣೆಯಿಂದ ಆ ಸೆಗಣೆಯನ್ನು ಸುಟ್ಟಾಗ ಅದರಿಂದ ನಿರ್ಮಾಣವಾಗ್ತಕ್ಕಂಥದ್ದೇನಿದೆಯಲ್ಲ ಅದು ಭಸ್ಮ. ಆ ಭಸ್ಮವನ್ನು ಹಣೆಗೆ ಹಚ್ಚೋದರಿಂದ ನಿನಗೆ ಬಂದಿರುವಂಥ ಪಾಪಗಳು ದೂರವಾಗ್ತವೆ. ನೀರಿಂಗೆ ನೈದಲೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಶರಣರ ನೊಸುಲಿಗೆ, ಶರಣರ ಹಣೆಗೆ ವಿಭೂತಿಯೇ ಶೃಂಗಾರ. ಚನ್ನಮಲ್ಲಿಕಾರ್ಜುನಯ್ಯ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ, ಹಣೆ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ. ಸಂಗಯ್ಯ ಕೈ ಮಾಡಿ ಕರಿತಾನ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ಹಣಿ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ. ಸಂಗಯ್ಯ ಕೈ ಮಾಡಿ ಕರಿತಾನ. ಸಂಗಯ್ಯ ಕೈ ಮಾಡಿ ಕರಿತಾನ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ವಿಭೂತಿ ಮಹಿಮೆ ಹಗಲೆಲ್ಲ ಕೇಳರಿ ಹೇಳ್ತಾರ ಬಲ್ಲವರ. ವಿಭೂತಿ ಹಚ್ಚದಿದ್ರು ಹಚ್ಚಿದವರ ಮಾರಿ ನೋಡು ಅಂದಾರ. ವಿಭೂತಿ ಮಹಿಮೆ ಹಗಲೆಲ್ಲ ಕೇಳರಿ ಹೇಳ್ತಾರ ಬಲ್ಲವರ. ವಿಭೂತಿ ಹಚ್ಚದಿದ್ರು ಹಚ್ಚಿದವರ ಮಾರಿ ನೋಡು ಅಂದಾರ. ಗೋವು ಮಾತೆಯ ಆಸಗಣಿಯೊಳಗ ಹುಟ್ಟಿದ ಅಂಗಾರ. 4 ಯುಗದಾಗ ಸಾಗಿ ಬಂದೈತಿ ವಿಭೂತಿ ಓಂಕಾರ. ಧರಿಸಿದ ಹಣೆಯಲ್ಲಿ ಕಂಡಂಗಾದಾಗ ಶಿವನ ಸಾಕ್ಷಾತ್ಕಾರ. ಏನಂತ ಹೇಳಲಿ, ಏನಂತ ಹೇಳಲಿ ವಿಭೂತಿ ಮಹಿಮೆ ಬಾಳೆಲ್ಲ ಬಂಗಾರ. ಭಕ್ತರ ಹಣಿ ಮ್ಯಾಲ ಶೃಂಗಾರ, ಭಕ್ತರ ಹಣಿ ಮ್ಯಾಲ ಶೃಂಗಾರ. 3 ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. 3 ಬಟ್ಟ
ಕಾಯಕವೇ ಕೈಲಾಸ ಎಂದು ಬಸವಣ್ಣ ಹೇಳ್ಯಾರ. ತ್ರಿಕಾಲದಲ್ಲಿ ಶಿವ ಪೂಜೆ ಮಾಡಿ ನಿತ್ಯ ಅಂದಾರ. ಕಾಯಕವೇ ಕೈಲಾಸವೆಂದು ಬಸವಣ್ಣ ಹೇಳ್ಯಾರ. ತ್ರಿಕಾಲದಲ್ಲಿ ಶಿವ ಪೂಜೆ ಮಾಡಿ ನಿತ್ಯ ಅಂದಾರ. ಭಕ್ತವತ್ಸಲ ಭಗವಂತ ಮೈ ತುಂಬ ಭಸ್ಮ ಹಚ್ಚಿಕೊಂಡ. ಭಕ್ತವತ್ಸಲ ಭಗವಂತ ಮೈ ತುಂಬ ಭಸ್ಮ ಹಚ್ಚಿಕೊಂಡ. ಆಯ ಕಾಲಕ ಹುಟ್ಟಿ ಬರ್ತಾನ ಹೊಸ ರೂಪ ಹೊತ್ತಗೊಂಡ. ಭಕ್ತಿಲೆ ದುಡಿದರ ಬಂಗಾರ ಕಣ ಇರುತ್ತಾನ ಕೈ ಹಿಡ್ಕೊಂಡ. ಸಂಗಮ ದೇವನ ಮಹಿಮೆ ಏನಂತ ತಿಳ್ಕರಿ ನೀವಿಂದ, ನೀವು ತಿಳ್ಕರಿ ನೀವಿಂದ. ಮೂರು ಪಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ಮೂರು ಪಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ಕೂಡಲ ಸಂಗಮದ ಉದ್ಭವಲಿಂಗದ ಪ್ರಕಾಶ ಹೊಂಬೆಳಕ. ಮಿರಿಮಿರಿ ಮಿಂಚೋತೈತಿ ಮೂರು ಲೋಕಕ್ಕ. ಕೂಡಲ ಸಂಗಮ ಉದ್ಭವಲಿಂಗದ ಪ್ರಕಾಶ ಹೊಂಬೆಳಕ. ಮಿರಿಮಿರಿ ಮಿಂಚೋತೈತಿ ಮೂರು ಲೋಕಕ್ಕ. ಅಂಧಕಾರದ ಅಜ್ಞಾನ ಕಳಿತೈತಿ ಭಕ್ತರ ಬಾಳಕ. ಹಣೆ ಹಚ್ಚಿ ಲಿಂಗಕ್ಕ ನಮಸ್ಕಾರ ಮಾಡೋ ಕಡಿಮಿಲ್ಲ ಭಾಗ್ಯಕ. ಸಂಗಯ್ಯನ ಮಮಕಾರ ಇರುವಾಗ ಮತ್ತೇನೋ ಬೇಗ. ವಿಭೂತಿ ಹಚ್ಚಿಕೊಂಡು ಓಂ ನಮ ಶಿವ ಎನ್ನೋ ಈ ಜನ್ಮ ಸಾರ್ಥಕ. ಕೇಳರಿ ಈ ಜನ್ಮ ಸಾರ್ಥಕ. ಮೂರು ಪಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ಹಣಿ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ. ಸಂಗಯ್ಯ ಕೈ ಮಾಡಿ ಕರಿತಾನ. ಸಂಗಯ್ಯ ಕೈ ಮಾಡಿ ಕರಿತಾನ. ಮೂರು ಪಟ್ಟ ವಿಭೂತಿಯೊಳಗ ಸಂಗಯ್ಯ ಇರುತ್ತಾನ. ಸಂಗಯ್ಯ ಇರುತ್ತಾನ. ಸಂಗಯ್ಯ ಇರುತ್ತಾನ. ಅದಕ್ಕೆ ಅಕ್ಕಮಹಾದೇವಿನೂ ಕೂಡ ನೊಸಲಿಗೆ ಅಂದರೆ ಹಣಿಗೆ ವಿಭೂತಿಯನ್ನು ಹಚ್ಚುವುದರಿಂದ ವಿಧಿ ಲಿಖಿತ ಲಲಾಟವನ್ನು ಬದಲಾವಣೆಯಾಗುವಂಥ ಸಾಮರ್ಥ್ಯ ಭಸ್ಮಕ್ಕಿದೆ ಅಂತ ಹೇಳಿಕೊಂಡು ಬರ್ತಾರೆ. ಶಿವಪುರಾಣದಲ್ಲಿ ಶಿವರಾತ್ರಿಯ ದಿವಸ ಶಿವರಾತ್ರಿಯ ದಿವಸ ಒಬ್ಬ 22 ವರ್ಷದ ತರುಣ ಪರವೂರಿನಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಪ್ರೀತಿಸಿದ್ದ. ಅವಳ ಹೆಸರು ಶಿವಾನಿ. ಒಂದೊತ್ತಿಲ್ಲ, ಒಂದು ಸ್ನಾನ ಇಲ್ಲ, ಏನೂ ಮಾಡಿಲ್ಲ. ಇಡೀ ಊರು ಜನ ಸ್ನಾನ ಮಾಡಿ ಒಂದೊತ್ತಿದ್ದು ಶಿವ 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 ಅಂತ ಕರೆದ್ರ ಇದರ ತಲೆಯಾಗ ಹುಳ ಬಿದ್ದಿದ್ದು. ಮನ್ಯಾಗ ತಾಯಿ ಕರೀತಾಳೆ, ಸ್ನಾನ ಮಾಡಬಾರೋ. ಹೇ ನೀವು ಮಾಡ್ರಿ ಅವ ಅಂದ. ಒಂದಿಷ್ಟು ಹೂವ ತಗೊಂಡ ಯಾವಾಗ ಶಿವಾನಿಯ ಮುಖವನ್ನು ನೋಡ್ತೀನೋ
ಯಾವಾಗ ಅವಳ ಜೊತೆಗೆ ಮಾತಾಡ್ತೀನೋ ಅದುವೇ ನನಗೆ ಸ್ವರ್ಗ ಅಂತ ತಿಳ್ಕೊಂಡನ. ಕಾಮ ತುರಾಣಂ ನ ಭಯಂ ನ ಲಜ್ಜ. ಮನುಷ್ಯನಿಗೆ ಕಾಮದ ಪಿತ್ತು ನೆತ್ತಿಗೆ ಏರ್ತು ಅಂತಂದ್ರೆ ಅವನಿಗೆ ಸಾವೇ ಗತಿ. ಕೈಯೊಳಗೆ ಹೂವ ಹಿಡಿದಿದ್ದ. ಶಿವರಾತ್ರಿಯ ದಿವಸ ಸ್ಮಶಾನ ದಾಟಿ ಒಂದು ಹಳ್ಳಿತ್ತು. ಹಳ್ಳ ದಾಟಿ ಆ ಗ್ರಾಮದೊಳಗೆ ತನ್ನ ಪ್ರೇಯಸಿಗೆ ಕೊಡಬೇಕು, ಅವಳ ಮುಖವನ್ನು ನೋಡಬೇಕು ಅಂತ ತಿಳ್ಕೊಂಡು ಓಡೋಡಿ ಹೋಗ್ತಿಲ್ಲ. ಏನಾಯ್ತು? ಆವೇಶಭರಿತನಾಗಿ ಓಡಿ ಹೋಗುವಂತಹ ಸಂದರ್ಭದೊಳಗ ಅವನ ಕಾಲು ಒಂದು ಕಲ್ಲಿಗೆ ಬಿಡದು ಮುಕ್ಕುರಿಸಿ ಸ್ಮಶಾನದೊಳಗೆ ಬೀಳ್ತಾನೆ. ಸ್ಮಶಾನದ ಸುಡುಗಾಡದೊಳಗೆ ಬಿದ್ದು ಬಿಟ್ಟ. ತಲೆ ಚಲ್ಲಂತ ರಕ್ತ ಸುರಿಲಿಕತ್ತು ಮೈ ಮೇಲೆ. ಕೈಯೊಳಗೆ ಹೂವವನ್ನು ಹಿಡಿದಿದ್ದ. ಗಾಳಿ ಬಿಡುತ್ತದೆ. ಗಾಳಿ ಇವು ಸುಂಟ್ರ ಗಾಳಿ ಅಂತ ಬರ್ತಾವಲ್ಲ, ಹಿಂಗೆ ಗಾಳಿ ಬಿಡುತ್ತೋ. ಅದೇ ಆ ಊರೊಳಗೆ ಅವತ್ತಿನ ದಿನ ಒಂದು ಹೆಣ ಸುಟ್ಟು ಬಂದಿದ್ರು. ಹೆಣ ಸುಟ್ಟು ಬಂದಿದ್ರು. ಗಾಳಿ ಬೀಸ್ತು. ಅವ ಏನಲ್ಲಿ ಬಿದ್ದಿದ್ನಲ್ಲ, ಕೈಯಾಗ ಹೂವ ಹಿಡಿದಿದ್ದ. ಅವಾಗಂತಾನ ಶಿವರಾತ್ರಿ ದಿವಸ ಶಿವ ಶಿವ ಅನ್ನಕತ್ತಿಲ್ಲ, ಶಿವನಿಗೆ ಮುಟ್ಟಲಿ. ಶಿವಾನಿಗೆ ಅವಳ ಹೆಸರು, ಅವನ ಪ್ರೇಯಸಿ ಹೆಸರು ಶಿವಾನಿ ಇತ್ತು. ಅನ್ಲಾಕ್ ಬರಲಿಲ್ಲ. ಶಿವನಿಗೆ ಮುಟ್ಟಲಿ ಈ ಹೂಗಳು ಅಂತಿದ್ದ. ಗಾಳಿ ಬಿಟ್ಟು ಆ ಬೂದಿ ಬಂದು ಅವನ ಹಣಿ ಮೇಲೆ ಬೀಳುತ್ತದೆ. ಅವನ ಮೇಲೆ ಬಿದ್ದವನ ಮೇಲೆ ಬೂದಿ ಬಂದು ಬೀಳುತ್ತದೆ. ಸಾಯುವ ಸಮಯದೊಳಗ ಶಿವಾನಿಗೆ ಮುಟ್ಟಲಿ ಅನ್ನುವ ಬದಲು ಶಿವನಿಗೆ ಮುಟ್ಟಲಿ ಅಂತ ಪ್ರಾಣವನ್ನು ಬಿಟ್ಟುಬಿಟ್ಟ. ಪ್ರಾಣ ಹೋಗಿಬಿಡ್ತು. ಸಾಯುವ ಸಮಯದೊಳಗ ಶಿವರಾತ್ರಿ ದಿವಸ ಹಣಿ ಮೇಲೆ ವಿಭೂತಿ ಹಚ್ಚಿದಾನ. ಬಾಯಿಯಿಂದ ಶಿವನಿಗೆ ಮುಟ್ಟಲಿ ಈ ಹೂಗಳು ಅಂದಾನೆ. ಅದಕ್ಕೆ ಇವನಿಗೆ ಸ್ವರ್ಗ ಲೋಕವನ್ನು ನಿರ್ಮಾಣ ಮಾಡಬೇಕು, ಅವನಿಗೆ ಸ್ವರ್ಗಕ್ಕೆ ಕೊಡಬೇಕು ಅಂತ ಪರಮಾತ್ಮ ಅವನನ್ನು ಕೈಲಾಸವಾಸಿಯನ್ನಾಗಿ ಮಾಡ್ದ. ಅದಕ್ಕೆ ಹಣಿಯ ಮೇಲೆ ವಿಭೂತಿ ಇತ್ತು ಅಂತಂದರೆ ಶಿವನ ಮಕ್ಕಳು. ಹೇಗೆ ಮುತ್ತೈದೆಯಾಗಿರುವ ಕೊರಳಲ್ಲಿ ಮಂಗಲ ಸೂತ್ರ, ಹಣಿಯ ಮೇಲೆ ಕುಂಕುಮ ಇದ್ದು ಅಂತಂದರೆ ಇವಳು ಮುತ್ತೈದೆ ಅಂತ ಹೆಂಗೆ ಗೊತ್ತಾಗ್ತದೋ ಹಾಗೆ ಹಣಿಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಲಿಂಗ ಇದ್ದು ಅಂತಂದರೆ ಇವನೊಬ್ಬ ಸದ್ಭಕ್ತನಾಗ್ತಾನೆ, ಇವನೊಬ್ಬ ಶಿವಭಕ್ತನಾಗ್ತಾನೆ ಅಂತ ಚಿಹ್ನೆಗಳನ್ನು ಈ ಅಷ್ಟಾವರಣಗಳ ಮುಖಾಂತರವಾಗಿ ಶರಣಬಸಪ್ಪನವರಿಗೆ ತಿಳಿಸಿಕೊಂಡು ಬರ್ತಾರೆ. ನಾವೆಷ್ಟು ಜನ ಹಾಕ್ಕೊಂತೀವ್ರಿ ಲಿಂಗ ಕಟ್ಕೊಳ್ಳೋದು ಅಂದ್ರೆ ಲಿಂಗ ಕಟ್ಕೊಳ್ಳೋದಲ್ಲ, ಲಿಂಗದ ಅಳತಿ ಒಂದು ಬಾಂಬ ಕಟ್ಕೋತೇವೆ ಅನ್ನೋ ಜನ ಅದಾರ. ಈಗ ಲಿಂಗ ಅಂದ್ರೆ ಯಾಕೆ ಇವತ್ತಿನ ದಿನಮಾನಗಳಲ್ಲಿ ದೂರಾಗಿ ಹೋಗ್ತಾ ಇವೆ. ಅವೆಲ್ಲ ನಮ್ಮ ಸಂಸ್ಕಾರಗಳು ಉಳಿಲಿ ಅಂತ ತಿಳ್ಕೊಂಡೆ ಇವೆಲ್ಲ ಪುರಾಣ ಪ್ರವಚನಗಳನ್ನು ನಡೆಸ್ತಕ್ಕಂಥದ್ದು. ಇನ್ನೇನೇ ಆಗಿರು, ಪ್ರಾಪಂಚಿಕನಾಗಿರು, ರಾಜಕಾರಣಿಯಾಗಿರು, ವಿಜ್ಞಾನಿಯಾಗಿರು, ಕಲೆಗಾರನಾಗಿರು, ಏನಾದರಾಗು, ಮೊದಲು ಏನಾಗು ಅಂದ್ರೆ ಮಾನವನಾಗು. ಮಾನವೀಯ ಮೌಲ್ಯದ ಗುಣಗಳು ನಿನ್ನಲ್ಲಿ ಬರಬೇಕು. ದೈವಿ ಸಂಪತ್ ಗುಣಗಳು ನಿನ್ನಲ್ಲಿ ಬರಲಿ ಅಂತ ತಿಳ್ಕೊಂಡೆ ಪುರಾಣ ಪ್ರವಚನಗಳು, ಶಾಸ್ತ್ರ ಚಿಂತನೆಗಳು. ಅಸುರಿ ಗುಣ ಹೋಗಬೇಕ್ರಿ, ದೈವಿ ಗುಣ ಸಂಪಾದನೆಯಾಗ್ತವೆ. ಅದಕ್ಕೆ ಶರಣಬಸಪ್ಪನವರಿಗೆ ಗುರುನಾಥ ಉಪದೇಶವನ್ನು ಮಾಡಿದ. ಉಪದೇಶದಿಂದ ಅವ ಅಂದ, ಗುರುವೇ ಧನ್ಯನಾದೆ, ನಾನು ಅಷ್ಟಾವರಣಗಳನ್ನು ತಿಳ್ಕೊಂಡು ನಾನು ಧನ್ಯನಾದ್ನೆಪ್ಪ. ನಾನು ಏನು ಮಾಡಬೇಕು ಅಂತ ಕೇಳಿದರೆ ಮುಕ್ತಿ
ಮುಕ್ತಿ ಮಂದಿರದ ಸೋಪಾನದ ಆನಂದವನ್ನು ಅನುಭವಿಸಲು ನಾನು ಬಸವ ಕಲ್ಯಾಣಕ್ಕೆ ಹೋಗಿ ಎನ್ನಪ್ಪ ಬಸವಣ್ಣ ನಿಲ್ಲಿಸಿರುವ ಕಾಯಕ ಜ್ಯೋತಿ ಎಂಬ ಬೆಳಗನ್ನು ಬೆಳಗಬೇಕಾಗಿದೆ ತಂದೆ. ಹರಿಸಿ ಹಾರೈಸಿ ಕಳಿಸೆಂದು ಶರಣ ಬಸವನು ಗುರುವಿನ ಪಾದದ ಅಡಿಯಲ್ಲಿ ಅರಗಿದಾಗ ತಾಯಿಯಾಗಿರುವ ಮಡಿಯಮ್ಮನಿಗೆ 1000 ಚೇಳು ಕಡಿದಷ್ಟು ನೋವಾಗ್ತಾ ಇದೆ. ತಾಯಿ ಹೋಗ್ತಾಳೆ ಒಂದು ವೇದಾಗ, ಮಗ ಹೋಗ್ಲಿಕ್ಕತ್ತಾನೆ ಒಂದು ವೇಗದಲ್ಲಿ. ಶರಣಬಸಪ್ಪ ಗುರುವಿನಿಂದ ಜ್ಞಾನವನ್ನು ಪಡೆದು ನಾನೊಬ್ಬ ಜಂಗಮನಾಗಬೇಕು, ನಾನು ಈ ಸಮಾಜದೊಳಗೆ ಹೆಣ್ಣು ಹೊನ್ನು ಮಣ್ಣನ್ನು ಬಿಟ್ಟು ಬಸವ ಕಲ್ಯಾಣದಲ್ಲಿ ಬಸವಣ್ಣ ಸಾರಿರುವ ಕಾಯಕವೇ ಕೈಲಾಸವೆಂಬ ಮಂತ್ರದ ದೀಪ್ತಿಯಾಗಿ ನಾನು ಶರಣರಿಟ್ಟ ನಡಿಯೊಳಗೆ ನಾನು ನಡೆಯಬೇಕು ಅಂತ ಗುರುವಿಗೆ ತನ್ನ ಮನದ ನಿವೇದನೆಯನ್ನು ಅರ್ಪಣೆ ಮಾಡದ. ತಾಯಿ ಕುಂತಿದ್ಲಲ್ಲ, ಅಕ್ಕಿ ಒಂದು ಅರ್ಪಣೆ ಮಾಡಿಲ್ಲ ಗುರುವಿಗೆ. ಅಕ್ಕಿನೋ ಪದ ಹಿಡಿದಾಳ, ಯಪ್ಪ ಏನಾರ ಮಾಡು ನನಗೆ ಗೊತ್ತಿಲ್ಲ, ಶರಣ ಬಸಪ್ಪಗೆ ಮದುವೆ ಮಾಡಬೇಕು, ಅವ ಮನೆಯೊಳಗಿರಬೇಕು, ಹಂಗೆ ಆಶೀರ್ವಾದ ಮಾಡುವಂತ ಮಡಿಯಮ್ಮನು ಕಾಲ ಹಿಡಲು ಏನಾರ ಮಾಡು, ನನ್ನ ಮಗನಿಗೆ ಒಟ್ಟು ಮದುವೆ ಮಾಡಬೇಕು. ಶರಣಬಸಪ್ಪನವರಿಗೆ ಚಿಂತೆ ಆಯಿತು. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ. ಗುರುವಿನ ಮಾತು ಎಂದೂ ಮೀರುವುದು ಇಲ್ಲ. ಅದಕ್ಕೆ ಶರಣಬಸಪ್ಪನವರ ಪುರಾಣ ಬಹಳ ಉತ್ಕೃಷ್ಟವಾಗಿ ಬೆಳೀತವೆ. ನಮ್ಮ ಕರ್ನಾಟಕದ ಇತಿಹಾಸ ಪುಟಗಳಲ್ಲಿ 2 ಅಮರ ಜ್ಯೋತಿಗಳಾಗಿ ಹೋಗ್ತವೆ. ಮದುವೆಯಾಗಿ ಈ ಪ್ರಪಂಚವನ್ನು ಮಾಡಿ 4-5 ಜನ ಮಕ್ಕಳನ್ನು ಈ ನಾಡಿಗೆ ಕೊಟ್ಟು ಶಿವ ಎನ್ನುತ್ತಾನೆ. ಶಿವನಲ್ಲಿ ಸಮರಸವಾಗಿ ಭಕ್ತಿಯ ಹಣತೆಯನ್ನು ಬೆಳಗಿರತಕ್ಕಂಥ ಕಲಬುರಗಿಯ ಶರಣಬಸವೇಶ್ವರರೊಬ್ಬರಾದರೆ, ಜಂಗಮ ಕುಲದಲ್ಲಿ ಹುಟ್ಟಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಎಂಬ ಗ್ರಾಮದಲ್ಲಿ ವೀರೇಶ್ವರ ಶರಣರು ಹುಡ್ತಾರೆ. ಇವೆರಡು ಅಮರ ಜ್ಯೋತಿಗಳು ನಮ್ಮ ಕರ್ನಾಟಕದಲ್ಲಿ. ಶರಣಬಸವೇಶ್ವರರ ಪುರಾಣ, ನಾಲ್ತವಾಡ ವೀರೇಶ್ವರರ ಪುರಾಣ, ಇವೆರಡು ಪುರಾಣಕ್ಕೆ 1000 ಪುರಾಣಗಳು ಸಮಬಾರದು ಎಂದು ಹೇಳಲಿಕ್ಕೆ ಇಚ್ಛೆ. ಬಹಳ ವೈಪೂರ್ಣವಾಗಿರ್ತಕ್ಕಂಥ ಪುರಾಣಗಳು. ಹಸಿದವರಿಗೆ ಒಂದು ತುತ್ತ ಅನ್ನ ನೀಡೋದು, ನೀರಡಿಸಿ ಬಂದವರಿಗೆ ನೀರು ಕೊಡೋದು, ಯಾರಾದರೂ ಭಾವ ತುಂಬಿ ಬೆರಿಲಿಕ್ಕೆ ಪ್ರಯತ್ನ ಮಾಡಿದರೆ ಅವರನ್ನು ಆದರದಿಂದ ಸ್ವಾಗತ ಮಾಡುವುದನ್ನು ಕಲಿಸ್ತವೆ ಈ ಪುರಾಣ. ನೋಡಬೇಕಿದರೊಳಗೆ ಹಂತಿ ಬರ್ತದೆ, ಬಿತ್ತೋದು ಬರ್ತದೆ, ಮದುವೆ ಬರ್ತದೆ, ಸೀರೆ ಕಾರಣ ಬರ್ತದೆ. ಎಲ್ಲ ಯಾಕೆ ಬರ್ತವೆ? ಎಲ್ಲರನ್ನ ಕೂಡಿಸಿಕೊಂಡು ಮಾಡತಕ್ಕಂಥ ಕಾರ್ಯಕ್ರಮಗಳು. ತಾಯಿಗೆ ಚಿಂತೆ ಆಯಿತು, ಮಗ ಸನ್ಯಾಸಿಯಾಗಿ ಬಸವ ಕಲ್ಯಾಣಕ್ಕೆ ಹೋದಂದ್ರೆ ಇರೋದು ಒಂದೇ ಜ್ಯೋತಿ, ನಾ ಹೆಂಗೆ ಮಾಡಲಿ? ಶರಣ ಬಸಪ್ಪಗೆ ಮದುವೆ ಮಾಡಿಬಿಡಬೇಕು. ಶರಣ ಬಸಪ್ಪನವ್ರು ಅಂತಾರೆ, ಯಪ್ಪ ಮದುವೆ ಎಂಬ ಬಂಧನದೊಳಗೆ ಹಾಕಿ ನನ್ನನ್ನು ಸಿಲುಕಿಸಬೇಡ ಗುರುದೇವ. ಗಗನೆತ್ತರಕ್ಕೆ ಹಾರಬೇಕು, ಸ್ವತಂತ್ರವಾಗಿ ಈಜಾಡಬೇಕು. ಸಾಧು ಸಂತ ಶಿವಯೋಗಿಗಳು ಬೀರಿರುವ ಅನುಭವದ ನೆಲೆಯನ್ನು ಕಾಣಬೇಕು ಎಂದು ಮನ ಹಂಬಲಿಸುತ್ತಿರುವಾಗ, ತಾಯಿ ಎಂಬ ಮೋಹದ ಪುತ್ತಳೆ ಮದುವೆ ಎಂಬ ಬಂಧನದಲ್ಲಿ ಸಿಲುಕಿಸಿ ಬಂಧನಕ್ಕೀಡು ಮಾಡಬೇಡ ಗುರುದೇವ ಕೇಳ್ತಾ ಇದ್ದಾರೆ ಶರಣಬಸಪ್ಪನವರು. ಆ ಸಂದರ್ಭದೊಳಗೆ ಗುರುಗಳು ಹೇಳ್ತಾರೆ, ಶರಣಬಸವ, ಬಸವಣ್ಣ ಮದುವೆಯಾಗಲಿಲ್ಲವೇ? ಬಸವಣ್ಣನವರು ಒಂದಲ್ಲೋ 2 ಮದುವೆಯನ್ನ ಮಾಡಿಕೊಂಡ್ರು. ಕೂಡಲ ಸಂಗಮನಾಥನನ್ನು ತನ್ನ ಭಕ್ತಿ ಪಂಜರದ ಹೃದಯದಲ್ಲಿ ಕಟ್ಟಿ ಹಾಕಿದರು. ಸಮಾಜದ ಏಳಿಗೆಗಾಗಿ ದುಡಿದರು.
12ನೇ ಶತಮಾನದ ಶರಣರೆಲ್ಲರೂ ಸನ್ಯಾಸಿಗಳಾದರೆ ಶರಣಬಸವ ಬಸವಣ್ಣನ ಹಾದಿಯಂತೆ ನಡೆ, ಬಸವಣ್ಣ ಹೇಗೆ ಇದ್ದ ಹಾಗೆ ಇರು, ನೀನೂ ಕೂಡ ಮದುವೆಯಾಗಬೇಕು. ಪ್ರಪಂಚದ ಅನುಭವವನ್ನುಂಡು ಪ್ರಪಂಚದಲ್ಲಿರುವ ದುಃಖಿಗಳಿಗೆ ನೀನು ಕಣ್ಣೊರೆಸುವ ಕಣ್ಮಣಿಯಾಗಬೇಕು. ಶರಣಬಸವ ಕಣ್ಮಣಿಯಾಗಬೇಕು. ಒಲ್ಲೆ ಗುರುವೇ, ಶರಣರೆಂಬುವರು ಸಮುದ್ರದೊಳಗೆ ನೀರಿನಲ್ಲಿರುವ ಕಪ್ಪೆಯಂತೆ ಇರಬಲ್ಲರು, ಮಣ್ಣಿನಲ್ಲಿಯೂ ಇರಬಲ್ಲರು. ಗುರುವೇ, ಶರಣರು ನೀರಿನಲ್ಲಿರುವ ಕಪ್ಪೆಯಂತೆ, ಮಣ್ಣಿನಲ್ಲಿರುವ ಕಪ್ಪೆಯಂತೆ ಶಿವಶರಣ ಶಿವಯೋಗಿಗಳು ಇರಬಲ್ಲರು. ಗುರುನಾಥ, ನಾನು ನೀರೊಳಗಿರುವ ಮೀನಿನಂತಿರುವೆ. ನೀರು ಬಿಟ್ಟರೆ ಇದಕ್ಕಿರಲಿಕ್ಕೆ ಆಯುಷ್ಯ ಇಲ್ಲ. ನನಗೆ ಶಿವ ಶಿವ ಬಸವ ಬಸವ ಎಂಬ ಮಹಾಮಂತ್ರವನ್ನು ಬಿಟ್ಟರೆ ನನಗೆ ಈ ಪ್ರಪಂಚದಲ್ಲಿ ಆಸೆ ಇಲ್ಲ ನನ್ನಪ್ಪ. ನಾನು ಹೆಣ್ಣಿನ ಸಂಘವನ್ನು ಒಲ್ಲೆ. ಬಸವಣ್ಣ, ಶರಣಬಸವ, ಹಾಗೆನ್ನದಿರು, ಅಳುಕದಿರು ಮನವೇ, ಅಂಜದಿರು. ಗುರುವಿನ ಸ್ಮರಣೆ ಹೃದಯದಲ್ಲಿ ಗಟ್ಟಿಯಾಗಿಟ್ಟಿಕೊಂಡು ಸಂಸ್ಕಾರ ಉಳ್ಳವಳ ಕೈ ಹಿಡಿದು ಅಷ್ಟಾವರಣಗಳನ್ನೇ ನಿನ್ನ ಉಡುಗೆಯನ್ನ ಮಾಡಿಕೊಂಡು ಪ್ರಪಂಚವನ್ನು ಮಾಡುತ್ತಾ ತಂದೆ ತಾಯಿಗಳ ಸೇವೆಯನ್ನ ಮಾಡಿ ನೀನು ಅಮರ ಜ್ಯೋತಿಯಾಗಪ್ಪ ಅಂತ ತಿಳ್ಕೊಂಡು ಗುರುಗಳು ಒತ್ತಡವನ್ನು ಹೇರಿದಾಗ ಶರಣಬಸಪ್ಪನವರು ಮದುವೆಗೆ ಒಪ್ಪುವಂತಾರೆ. ಈಗ ಮದುವೆ ಮಾಡೋದಿಲ್ಲ ಅಂತ ತಂದೆಗೆ ಬಾರಕೊಲೆ ಕಟಿ ಮಕ್ಕಳೇ ಭಾಳ ಮಂದಿ ಅದಾರ. ಅವರು ಈ ಹೊಡಿದು ಬಿಟ್ಟಾರೆ, ಕನ್ಯೆನೇ ಸಿಗೋಲ್ಲ. ಅವರು ಏನು ಮಾಡಬೇಕು? ಶರಣಬಸಪ್ಪನವರು ಮದುವೆ ಒಲ್ಲೆ ಎಂದಾಗ ಮಡಿಯಮ್ಮನವರು ಗುರುವಿಗೆ ಒತ್ತಡವನ್ನು ತಂದು ಗುರುಗಳಿಂದ ಹೂ ಅನಿಸಿದರು. ಅವಾಗ ಆದಯ್ಯ ಶರಣರು ಹೇಳ್ತಾರೆ, ನಮ್ಮ ಶರಣಬಸವ ಹೆಂಗದನ ಅನ್ನೋದು ನಿಮಗೆ ಗೊತ್ತದೆಪ್ಪ. ಅವನ ಆಚಾರ ವಿಚಾರ ಹೆಂಗದವ, ಅವನ ಆಚಾರ ವಿಚಾರಕ್ಕೆ ತಕ್ಕಂತ ಇರುವಂಥ ಕನ್ಯಾಮಣಿಯನ್ನು ನೀವ ಹುಡುಕಿಬಿಡ್ರಿ ಅಂದ್ರೆ ಗುರುಗಳಿಗೆ ಹಾಕಿದರು. ಆಗಿನ ಕಾಲದೊಳಗೆ ಗುಣಕ್ಕೆ ಪ್ರಾಧಾನ್ಯತೆ ಇತ್ತು. ಈಗ ಹಣಕ್ಕೆ ಪ್ರಾಧಾನ್ಯತೆ ಅದ. ಈಗ ಸಾಲಿ ಕಲ್ತ ಮಕ್ಕಳು ಏನಂತವ, ನೌಕರಿ ಗಂಡನೇ ಬೇಕು. ಚಲೋ ಯಾವ ನೀವು ಬಿಡೋದು ಚಲೋನೇ ಅದ. ಕರೆ ನೀನು ಒಂದು PUC BA ಕಲ್ತು ನಿನಗೆ ನೌಕರಿ ಗಂಡ ಬೇಕು ಅಂತ ನೀನು ಬಯಸ್ತಿದೆಲ್ಲ. ನಿನ್ನ ಹಿಂದೆ ಇಬ್ಬರು ಅಣ್ಣತಮ್ಮರದಾರ, ನೀ ನೌಕರಿ ಗಂಡನೇ ಹಾಕಿನಿ ಅಂತ 4 ವರ್ಷ ಮನೆ ಕೂತ್ಯಂದ್ರೆ ನಿನ್ನ ಮದುವೆ ಆಗುತ್ತಾನ, ನಮ್ಮ ತಂಗಿ ಮದುವೆ ಆಗುತ್ತಾನ, ನಾವು ಆಗಬಾರ್ದು ಅಂತ ತಮ್ಮ ವಯಸ್ಸನ್ನೇ ಮಣ್ಣು ಕೊಟ್ಟು ಮದುವೆಯಾಗದೆ ನಿಮ್ಮ ಅಣ್ಣತಮ್ಮರು ಉಳಿತಾರಲ್ಲ, ಅವ್ರದ್ದೊಂದು ಜರ ವಿಚಾರ ಮಾಡು ಅಂತ ನಾ ಹೇಳ್ತೀನಿ. ವಿಚಾರ ಮಾಡ್ಬೇಕಲ್ಲ. ಒಟ್ಟು ತಲೆಯಾಗ ನೌಕರಿ ನೌಕರಿ ನೌಕರಿ. ಬಸವಣ್ಣ ಹೇಳ್ತಾನೆ, ಕಾಯಕವೇ ಕೈಲಾಸ. ಯಾವುದರ ಇರಲಿ ಕಾಯಕ, ಯಾವುದರೇ ಇರಲಿ ಕಾಯಕ. ಒಂದು ಊರೊಳಗ್ರಿ ಒಬ್ಬ ತಂದೆ ಸುಂದರವಾಗಿ ಒಂದು ಕುಟುಂಬ ಸಾಗಿತ್ತು. ಒಂದು ಹೆಣ್ಣು ಮಗು ಹುಟ್ಟಿತು. ಫಸ್ಟಿಗೆ ಹೆಣ್ಣು ಮಗುನ ಕೇಳ್ತಾರೆ ಹೆಣ್ಮಕ್ಳು. ಚೊಚ್ಚಲು ಆ ತಾಯಿ ಗರ್ಭಿಣಿ ಆದ್ಲು ಅಂದ್ರೆ ಮೊದಲಾಕಿ ಕೇಳೋದೆ 100ಕ್ಕೆ 99% ಹೆಣ್ಣು. ಯಾಕೆ ಕೇಳ್ತಾಳ್ರಿ? ಇವ ಕೇಳೋದು ಗಂಡು, 100ಕ್ಕೆ 100 ಇವ. ಇಲ್ಲಿ ಒಂದು ಸ್ವಾರ್ಥ ಇದೆ. ಗಂಡು ಬಯಸೋದು ಗಂಡು, ಹೆಣ್ಣು ಬಯಸೋದು ಹೆಣ್ಣು. ಯಾಕೆ ಅಂದರೆ ಅಧ್ಯಾತ್ಮದ ಒಂದು ಸೂತ್ರ ಅದ ಇಲ್ಲಿ. ಹೆಣ್ಣು ಯಾಕೆ ಹೆಣ್ಣನ್ನು ಬಯಸ್ತಾಳೆ ಅಂದರೆ, ನಾನು ನನ್ನ ತವರ ಮನೆಯನ್ನು ಬಿಟ್ಟು
ಇವನ ಮನೆಗೆ ಬಂದಾಗ ನಾನು ನನ್ನ ತಂದೆ ತಾಯಿ ಋಣ ಮುಟ್ಟಿಸಬೇಕಾದ್ರೆ ಚೊಚ್ಚಲು ಹೆಣ್ಣು ಹಡೆದು ಆ ಮನೆಗೆ ಕೊಟ್ಟೆ ಅಂದರೆ ನನ್ನ ತಂದೆ ತಾಯಿ ಋಣ ಮುಟ್ಟಿಸ್ದಂಗೆ ಆಗ್ತದೆ ಅಂತ ತಿಳ್ಕೊಂಡು ಹೆಣ್ಣು ಮಕ್ಕಳು ಚೊಚ್ಚಲ ಹೆಣ್ಣು ಮಕ್ಕಳು ಬಸರಿಯಾದಾಗ ಹೆಣ್ಣು ಬಿಡ್ತಾರೆ. ಇದು ತಂದೆ ತಾಯಿ ಋಣ ಮುಟ್ಟಿಸ್ಲಿಕ್ಕೆ. ಯಾಕೆ ನನ್ನ ಈ ಊರಿಗೆ ಕೊಟ್ಟಾರ, ಹೊಳ್ಳಿ ನಾವೊಂದು ಕೊಡಬೇಕು, ಇದಕ್ಕೆ ಹೆಣ್ಣು ಬೇಡ್ತಾರೆ. ಇವ್ರು ನಮ್ಮ ಕಂಪ್ನಿ ರೀ, ಗಂಡು ಬೇಡ್ತಾರೆ. ಯಾಕೆ? ತಂದೆ ತಾಯಿಗಳು ನನ್ನನ್ನು ಹೆತ್ತು ಹೊತ್ತು ದೊಡ್ಡವನನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನೂ ಒಂದು ಗಂಡು ಮಗುವನ್ನು ಈ ಜಗತ್ತಿಗಾಗಿ ಕೊಟ್ಟು ತಂದೆ ತಾಯಿಗಳ ಸೇವೆಯನ್ನು ಮಾಡಲಿಕ್ಕೆ ನಾನೂ ಅವಕಾಶ ಮಾಡಿಕೊಡಬೇಕು, ನನ್ನ ತಂದೆ ಋಣ ಮುಟ್ಟಿಸಬೇಕು ಅಂತ ಗಂಡು ಮಕ್ಕಳು ಗಂಡು ಬೇಡುತ್ತಾರೆ. ಆದರೆ ಅವಾಗ್ಯವ, ಈಗಿಲ್ಲ. ಈಗ ಗಂಡಸು ಮಕ್ಕಳು ಒಂದು ಜರಾನೇ ಮ್ಯಾಟ್ರಿಕ್ ಮುಗಿಸಿ PUC ಬಂದ್ರಿಲ್ಲೋ ಮೊದಲು ಹೊಡೆಯವ್ರು ಊರಾಗ ಯಾರು ಹೊಡೆದಿರೋದಿಲ್ಲ. ತಂದೆಗೆ ಯಾರು ಹೊಡಿತಾರ? ಅವರ ಮಕ್ಕಳೇ ಅವ್ರಿಗೆ ಹೊಡಿತಾರೆ. ನೋಡ್ಬೇಕು ಇವತ್ತು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳು. ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಒಂದು ಕಡೆ ಆಸ್ತಿಯ ರೂಪದಲ್ಲಿ ಗುಣಗಳನ್ನು ಕೊಟ್ಟು ಬೆಳೆಸಿಬಿಡೋಣ. ಹೆಂಗ್ರಿ ಹಂಗೆ ಬರ್ತಾವ? ಹಂಗವ ತಾಯಿ ನೋಡಿ ಕನ್ಯಾ ನೋಡ್ಬೇಕಂತ. ಈಗ ಒಂದು ನಾಯಿ ಕುನ್ನಿ ತರ್ತೀರಿ ಸಾಕ್ಲಕ್ಕ. ನಾಯಿ ಕುನ್ನಿ ಏನು ನೋಡಿ ತರ್ತೀರಿ ಹೇಳ್ರಿ? ತಾಯಿ ಎತ್ತರಿತ್ತು ಅಂದ್ರೆ, ತಾಯಿ ಚುರುಕಿತ್ತಂದ್ರೆ ಆ ತಾಯಿ ನೋಡಿ ನಾಯಿ ಕುನ್ನಿ ಸಾಕದಂಗೆ ತಾಯಿಯ ಸಂಸ್ಕಾರವೇ ಹೆಣ್ಣು ಮಕ್ಕಳಿಗೆ ಬಂದಿರ್ತವೆ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಅದಕ್ಕೆ ನಾವು ಯಾಕೆ ಪದೇ ಹೇಳ್ತಿರ್ತೀನಿ, ನಮ್ಮ ತಾಯಂದಿರದ ಸಂಸ್ಕಾರವುಳ್ಳವರಾಗ್ರಿ. ಆಚಾರ ವಿಚಾರದಲ್ಲಿ ಭಾಳ ಪರಿಶುದ್ಧತೆಯನ್ನು ನಿರ್ಮಾಣ ಮಾಡಬೇಕು. ಅಂಥ ಜೀವನ ನಿನ್ನದಾಗಬೇಕು ಎಂದಾಗ ಮರುಳಾರಾಧ್ಯರು ಆ ಶರಣಬಸಪ್ಪನವರಿಗೆ ದೇಶ ಸಂಚಾರವನ್ನು ಮಾಡ್ತಾ ಇತ್ತಿರುವಾಗ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಬಾಗಿನ ನಡುವೆ ಒಂದು ಗ್ರಾಮ, ಅದು ಮಾಷಾಳ ಗ್ರಾಮ. ಆ ಮಾಷಾಳ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಮನೆತನಕ್ಕೆ ಸೇರಿರುವ ಶಾಂತಲಿಂಗಪ್ಪ ಭಾವಿ ಅಂತಕ್ಕಂಥವರ ಮನೆ. ಅವರು ಬಹಳ ದೈವೀ ಭಕ್ತರು, ಲಿಂಗ ಪೂಜಾನಿಷ್ಠರು, ಜಂಗಮ ಪ್ರೇಮಿಗಳು, ದಾಸೋಹ ಮೂರ್ತಿಗಳು. ಅವರ ಮನೆಯೊಳಗೆ ಏಕೈಕ ಪುತ್ರಿ ಇದ್ಲು. ತಾಯಿಯನ್ನು ಕಳೆದುಕೊಂಡು ಪರದೇಶಿಯಾಗಿರುವವಳು ಭೋವಿಯವರ ಮನೆಯಲ್ಲಿ ಶಾಂತಲಿಂಗಪ್ಪನವರ ಮಗಳು ಏಕೈಕ ಪುತ್ರಿ. ಅವಳ ಹೆಸರೇ ಮಹಾದೇವಮ್ಮ. ಅಂದ್ರು ಗುರುಗಳಂದ್ರು, ಇವಳೇ ನಮ್ಮ ಶರಣಬಸಪ್ಪನಿಗೆ ತಕ್ಕ ಸತಿ. ಇವಳಲ್ಲಿ ಅಂಥ ಗುಣಗಳದಾವೆ, ಯೋಗ್ಯತೆ ಅದ. ಅದಕ್ಕೆ ಶರಣಬಸಪ್ಪನಿಗೆ ಇವ್ರನ್ನೇ ಮಾಡಬೇಕು ಅಂತ ತಿಳ್ಕೊಂಡು ಅರಳುಗುಂಡಿಗೆ ಹೇಳಿ ಕಳಿಸ್ತಾರೆ. ಆದಯ್ಯ ಶರಣರು 4 ಜನ ಹಿರಿಯರನ್ನ ಕರ್ಕೊಂಡು ಮಾಷಾಳ ಗ್ರಾಮಕ್ಕೆ ಬಂದು ಕನ್ಯಾ ನೋಡ್ತಾರೆ. ಇರಲಿ ಅಂದ್ರು ಅವರು. ಶರಣಬಸಪ್ಪನವ್ರಿಗೆ ಮದುವೆಗೆ ಫಿಕ್ಸ್ ಆಯಿತು ಮಾದೇವಿ. ಮತ್ತು ನೀವು ಫಿಕ್ಸ್ ಮಾಡಿರೇ? ಇಲ್ಲ, ನಾವು ಮಾಡ್ಯವ್ರಿ. ನಿನ್ನೆ ಹೋಗಿದ್ದೆವು, ಹೆಣ್ಣು ನೋಡಕ್ಕೆ ಹೋಗಿದ್ದೆವು. ಆ ಒಂದು ಬಾವಿಯವರ ಮನೆತನದ ರೂಪದಲ್ಲಿ ಇವತ್ತು ಸೋಂಪೂರು ಗ್ರಾಮದಲ್ಲಿ, ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಹೈದ್ರಿಯವರ ಮನೆಯಲ್ಲಿ ಹೆಣ್ಣಿನ ಒಂದು ಮನೆತನದವರಾಗಿದ್ದಾರೆ. ಹೈದ್ರಿಯವರು ಇನ್ನೊಬ್ಬರು ಗಣ್ಯವರು ಯಾರು? ಹಳ್ಳಿಕೇರಿಯವರು ಮನೆತನದವರು ಗಂಡಿನವರಾಗಿದ್ದಾರೆ. ಆ ಕಾರ್ಯಕ್ರಮ ನಾಳೆಗೆ ಬಹಳ ವೈಭವಪೂರ್ಣವಾಗಿ ಶರಣರ ಮದುವೆ ಇದು.